ಎಲ್ರಿಗೂ ನಮಸ್ಕಾರ. ಟಾಪರ್ IAS ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಾವಿವತ್ತು ಡಿಸ್ಕಸ್ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್ಲು ಇಂಟರ್ನ್ಯಾಷನಲ್ ಯೋಗ ಡೇ. ಸೊ ಇಂಟರ್ನ್ಯಾಷನಲ್ ಯೋಗ ಡೇನ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ, ಸೊ ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇವಾಗ ಕರೆಂಟ್ ನ್ಯೂಸ್ ಏನಿದೆ ತಿಳ್ಕೊಳ್ಳೋಣ. ಸೊ 21 ಜೂನ್ 2021 7th ಇಂಟರ್ನ್ಯಾಷನಲ್ ಯೋಗ ಡೇ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಇದ್ರದ್ದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಯೋಗ ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದಾರೆ. ಏನಿದ್ರದ್ದು ಇಂಪಾರ್ಟೆನ್ಸ್, ಯೋಗ ಅಪ್ಲಿಕೇಶನ್ ಏನಕ್ಕೆ ಲಾಂಚ್ ಮಾಡಿದ್ದಾರೆ ಅಂತಂದರೆ, ಸೊ ಇದರಲ್ಲಿ ಯೋಗ ಟ್ರೈನಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ. ಸೊ ಇದು ಕಾಮನ್ ಯೋಗ ಪ್ರೋಟೋಕಾಲ್ ಬೇಸ್ಡ್ ಆಗಿ ಇರುತ್ತೆ. ಸೊ ಇದರಲ್ಲಿ ಇದು ಡಿಫ್ರೆಂಟ್ ಲ್ಯಾಂಗ್ವೇಜಸಲ್ಲಿ ಅವೈಲಬಿಲಿಟಿ ಇದೆ. ಸೊ ನಾವೇನು ಅಚೀವ್ ಮಾಡ್ಬೇಕಂತಿದ್ದೀವಿ, ಒನ್ ವರ್ಡ್ ಒನ್ ಹೆಲ್ತ್ ಅಂತ, ಸೊ ಇದಕ್ಕೆ ಈ ಒಂದು ಯೋಗ ಅಪ್ಲಿಕೇಶನ್ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ಯಾರು ಲಾಂಚ್ ಮಾಡಿದ್ದಾರೆ ಅಂದರೆ, ಗೌರ್ಮೆಂಟ್ ಆಫ್ ಇಂಡಿಯಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜೊತೆಗೆ ಕೊಲಾಬ್ರೇಟ್ ಮಾಡಿ ಈ ಒಂದು ಅಪ್ಲಿಕೇಶನ್ನ ಲಾಂಚ್ ಮಾಡಿದೆ. ಸೊ ಇಂಟರ್ನ್ಯಾಷನಲ್ ಯೋಗ ಡೇನ ಫಸ್ಟ್ ಸ್ಟಾರ್ಟ್ ಮಾಡಿದ್ದು 2015 ಜೂನ್ 21 ಫಸ್ಟ್ ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಆವತ್ತಿಂದ ಆ್ಯನ್ಯುವಲ್ ಆಗಿ ಪ್ರತಿ ವರ್ಷ 21 ಜೂನು ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇದನ್ನು ಎಲ್ಲಿ ಫಸ್ಟು ಈ ಒಂದು ಡಿಸಿಷನ್ನ ತೊಗೊಂಡಿದ್ದು ಅಂದರೆ, ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿನಲ್ಲಿ 2014 ಈ ಒಂದು ಡಿಸಿಷನ್ನ ತಗೊಳ್ತಾರೆ. ಸೊ ಆ ವರ್ಷದಿಂದ ಅಂದರೆ 2015 ನೆಕ್ಸ್ಟ್ ಇಯರಿಂದ ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಟ್ ಮಾಡ್ತಾ ಬರ್ತಾರೆ. ಸೊ ಯೋಗ ಅಂದರೆ ಏನು? ಇದು ಒಂದು ಫಿಸಿಕಲ್, ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ಸೊ ಇದು ಎಲ್ಲಿ ಆರಿಜಿನೇಟ್ ಆಗಿದೆ ಅಂದರೆ ಇಂಡಿಯಾದಲ್ಲಿ. ಸೊ ಯೋಗ ಆರಿಜಿನೇಟ್ ಆಗಿರೋದು ಇಂಡಿಯಾದಲ್ಲಿ. ಇಂಡಿಯನ್ ಪ್ರೈಮ್ ಮಿನಿಸ್ಟರು UN ಅಡ್ರೆಸ್ ಮಾಡಬೇಕಾದ್ರೆ, ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿನ ಅಡ್ರೆಸ್ ಮಾಡಬೇಕಾದ್ರೆ 2014 ಈ ಒಂದು 21 ಜೂನನ್ನು ಪ್ರಪೋಸ್ ಮಾಡಿರ್ತಾರೆ. ಏನಕ್ಕೋಸ್ಕರ ಅಂದರೆ, ಇದು 21 ಜೂನ್ದು ಇಂಪಾರ್ಟೆನ್ಸ್ ಏನಂದರೆ, ಇದೊಂದು ಲಾಂಗೆಸ್ಟ್ ಡೇ ಆಫ್ ದ ಇಯರ್. ಅಂದರೆ ಪ್ರತಿ ವರ್ಷ ನಾರ್ತನ್ ಹೆಮಿಸ್ಪಿಯರಲ್ಲಿ ಲಾಂಗೆಸ್ಟ್ ಡೇ, ಶಾರ್ಟೆಸ್ಟ್ ನೈಟ್ ಬರೋವಂಥ ದಿನ ಜೂನ್ 21. ಸೊ ಈ ಒಂದು ದಿನದ ಇಂಪಾರ್ಟೆನ್ಸನ್ನು ಮಾರ್ಕ್ ಮಾಡೋದಕ್ಕೋಸ್ಕರ ಇಂಟರ್ನ್ಯಾಷನಲ್ ಯೋಗ ಡೇನ 21 ಜೂನು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ 2014 ಪ್ರಪೋಸ್ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲ ಈ ಒಂದು ಸ್ಪೆಷಲ್ ಸಿಗ್ನಿಫಿಕೆನ್ಸಿಗೋಸ್ಕರ ವರ್ಲ್ಡಲ್ಲಿ ಇಂಟರ್ನ್ಯಾಷನಲ್ ಯೋಗ ಡೇನ 21 ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಬಂದರೆ ಕರೋನಾ ವೈರಸ್. ಅಂದರೆ ಇದೊಂದು ಮ್ಯಾಸಿವ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ಗ್ರೇಟಿಯಾ ವಿಲ್ ಸ್ಟ್ರೈನ್ ಫೈನಾನ್ಸಸ್. ಸೊ ಕೋರ್ಟ್ ಏನಂತ ಆರ್ಡರ್ ಮಾಡಿದೆ ಅಂದರೆ, ಈಗ COVID-19 ಪ್ಯಾಂಡಮಿಕ್ಕಿಂದ ಯಾರು ಪ್ರಾಬ್ಲಮ್ ಆಗಿರುತ್ತೆ, ಆ ಒಂದು ವಿಕ್ಟಿಮ್ಸ್, ಆ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರೆ ಅವರಿಗೆ 4 lakh ಕಾಂಪನ್ಸೇಷನ್ನ ಕೊಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟು ಒಂದು ಪೆಟಿಷನ್ಗೆ ರೆಸ್ಪಾನ್ಸ್ ಮಾಡಿತ್ತು. ಸೊ ಆ ಒಂದು ಪೆಟಿಷನಿಗೆ ಗೌರ್ಮೆಂಟ್ ರೆಸ್ಪಾನ್ಸ್ ಮಾಡಿದೆ. ಇಫ್ ಇನ್ ಕೇಸ್ ನಾವೇನಾದರೂ ಈ ಥರ 4 lakh ಕಾಂಪನ್ಸೇಷನ್ನ ಎವ್ರಿ ವಿಕ್ಟಿಮ್ಸ್ಗೆ ಕೊಡ್ತಾ ಹೋದರೆ ಏನಾಗುತ್ತೆ, ಫೈನಾನ್ಷಿಯಲ್ ಸ್ಟ್ರೇನ್ ಆಗುತ್ತೆ. ಸೊ ಈ ಒಂದು ಎಕ್ಸ್ಗ್ರೇಟಿಯಾ ಕಾಂಪನ್ಸೇಷನ್ನು ಸರಿ ಅಲ್ಲ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಸೊ COVID-19 ಪ್ಯಾಂಡಮಿಕ್ ಅನ್ನೋದು ಒಂದು ಒನ್ ಟೈಮ್ ಡಿಸಾಸ್ಟರ್ ಅಲ್ಲ. ಸೊ ಈಗ ಫ್ಲಡ್ಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾದಂಥ ಅರ್ತ್ಕ್ವೇಕ್ ಇರ್ಬೋದು, ವಾಲ್ಕನೋಸ್ ಇರ್ಬೋದು, ಇದೆಲ್ಲ ಒನ್ ಟೈಮ್ ಡಿಸಾಸ್ಟರ್ ಆಗಿರುತ್ತೆ. ಸೊ ವಿಕ್ಟಿಮ್ಸಿಗೆ ಕಾಂಪನ್ಸೇಟ್ ಮಾಡ್ಬೋದು, ಅದು ಮನಿಯಿಂದ ಕಾಂಪನ್ಸೇಟ್ ಮಾಡಿದ್ರೆ ಅವರಿಗೆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗುತ್ತೆ. ಬಟ್ ಆ ಥರ ಈ ಒಂದು COVID-19 ಸಿಚುವೇಷನಲ್ಲಿ ಮಾಡೋಕ್ಕಾಗಲ್ಲ. ಇದು ಒಂದು ಬ್ರಾಡರ್ ಅಪ್ರೋಚ್ ಮೆಥಡ್ನ ಯೂಸ್ ಮಾಡಿದ್ರೆ ಮಾತ್ರ ಕೋವಿಡ್ ಪ್ಯಾಂಡಮಿಕ್ಕಿಂದ ಆಚೆ ಬರೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಿದ್ದಾರೆ. ಸೊ ಗೌರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಏನಂದರೆ, ಬ್ರಾಡರ್ ಅಪ್ರೋಚ್ ಎಸೆನ್ಷಿಯಲ್ ಅಂತ ಹೇಳ್ತಿದ್ದಾರಲ್ವ. ಏನಿದು ಬ್ರಾಡರ್ ಅಪ್ರೋಚು, ಯಾವ ಥರ ಮಾಡಬೇಕಂತ ಹೇಳ್ತಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಬೇರೆ ಡಿಸಾಸ್ಟರಲ್ಲಿ ಶಾರ್ಟ್ ಮತ್ತು ಫೈನೈಟ್ ಡ್ಯೂರೇಷನಲ್ಲಿ ಇರುತ್ತೆ. ಈಗ ಫ್ಲಡ್ಸ್ ಇರ್ಬೋದು, ಇಲ್ಲ ಅರ್ತ್ಕ್ವೇಕ್ ಇರ್ಬೋದು, ಅದು ಆ ಕ್ಷಣದಲ್ಲಿ ಮಾತ್ರ ಡಿಸಾಸ್ಟರ್ನ ಕಾಸ್ ಮಾಡಿರುತ್ತೆ. ಬಟ್ ದಿಸ್ ಪ್ಯಾಂಡಮಿಕ್ ಹಾಗಲ್ಲ, 2020 ಸ್ಟಾರ್ಟ್ ಆಗಿರೋದು, ಸ್ಟಿಲ್ ಇಟ್ಸ್ ಆನ್ ಗೋಯಿಂಗ್ ಅಲ್ವಾ. ಸೊ ಹಾಗಾಗಿ ಇದೊಂದು ಗ್ಲೋಬಲ್ ಪ್ಯಾಂಡಮಿಕ್ ಆಗಿರೋದ್ರಿಂದ ಇದು ಎಲ್ಲ ಕಂಟ್ರೀಸ್ನ ಕೂಡ ಅಫೆಕ್ಟ್ ಮಾಡ್ತಿದೆ. ಇದಕ್ಕೆ ಮಾನಿಟರಿ ಪೇ ಆಫ್ನ ಪ್ರೊವೈಡ್ ಮಾಡೋದು ಸರಿಯಲ್ಲ. ಇದೊಂದು ನ್ಯಾರೋ ಅಪ್ರೋಚು, ಪೆಡೆಂಟಿಕ್ ಅಪ್ರೋಚ್ ಅಂತ ಹೇಳಿ ಗೌರ್ಮೆಂಟ್ ಅವರು ಹೇಳ್ತಿದ್ದಾರೆ. ಇದು ಸೆವೆರಲ್ ಮಂತ್ಸ್ ಮತ್ತು ಇಯರ್ಸ್ ಸ್ಪ್ರೆಡ್ ಆಗಿರೋದ್ರಿಂದ ಈ ಎಕ್ಸ್ಗ್ರೇಟಿಯಾ ಕಾಂಪನ್ಸೇಷನ್ನ ಕೊಡೋದು ಕರೆಕ್ಟ್ ಅಲ್ಲ ಅಂತ ಹೇಳಿ ಇವರು ಹೇಳ್ತಿದ್ದಾರೆ. ಮತ್ತು ಇದಕ್ಕೆ ಒಂದು ಪ್ರುಡೆಂಟ್, ರೆಸ್ಪಾನ್ಸಿಬಲ್ ಮತ್ತು ಸಸ್ಟೈನಬಲ್ ಅಪ್ರೋಚ್ ಬೇಕು ಅಂತ ಹೇಳಿ ಗೌರ್ಮೆಂಟ್ ಅವರು ಹೇಳ್ತಿದ್ದಾರೆ.
ಸೊ ಫೈನಾನ್ಷಿಯಲ್ ಸ್ಟ್ರೈನ್ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಈ ಒಂದು ಎಕ್ಸ್ಗ್ರೇಟಿವ್ ಕಾಂಪನ್ಸೇಷನ್ನ ಕೊಡೋದ್ರಿಂದ ಫೈನಾನ್ಷಿಯಲ್ ಸ್ಟ್ರೈನ್ ಆಗ್ತಿದೆ. ಫೈನಾನ್ಷಿಯಲ್ ಸ್ಟ್ರೈನ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್ ಮ್ಯಾಸಿವ್ ಡಿಸ್ಟ್ರಿಬ್ಯೂಷನ್ ಆಫ್ ಕಾಂಪನ್ಸೇಷನ್ ಅಕ್ರಾಸ್ ಕಂಟ್ರಿ ಅಟ್ ದಿಸ್ ಪಾಯಿಂಟ್ ವುಡ್ ಡ್ರೈ ಅಪ್ ಪ್ರೀಷಿಯಸ್ ಫೈನಾನ್ಷಿಯಲ್ ರಿಸೋರ್ಸಸ್. ಈಗ ಸೆಂಟರ್ ಮತ್ತು ಸ್ಟೇಟ್ಸ್ ಮಧ್ಯೆ ಈಗ ಕಾಂಪನ್ಸೇಟ್ ಸೆಂಟರ್ ಮತ್ತು ಸ್ಟೇಟು ಕಾಂಪನ್ಸೇಟ್ ಮಾಡ್ತಾ ಹೋದರೆ ಈ ಒಂದು ಏನು ರಿಸೋರ್ಸಸ್ ಇದೆ, ಫೈನಾನ್ಷಿಯಲ್ ರಿಸೋರ್ಸಸ್ಸು ಅದೆಲ್ಲ ಡ್ರೈ ಅಪ್ ಆಗುತ್ತೆ. ಸೊ ಈವನ್ ಈ ಎಂಟೈರ್ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಏನಿದೆ ಅದೇನಾದರೂ ಕನ್ಸ್ಯೂಮ್ ಆಯಿತು ಎಕ್ಸ್ಗ್ರೇಟಿವ್ ಕಾಂಪನ್ಸೇಷನ್ ಫಾರ್ ಕೋವಿಡ್ ವಿಕ್ಟಿಮ್ಸ್ಗೆ ಅಂದರೆ, ಈ ಕೋವಿಡ್ ವಿಕ್ಟಿಮ್ಸ್ಗೆ ಕೊಟ್ಟು ಈ ಎಲ್ಲ ಸ್ಟೇಟ್ ಡಿಸಾಸ್ಟರ್ ಫಂಡು ಖಾಲಿ ಆಯಿತು ಅಂದರೆ ಆವಾಗ ಈವನ್ ಬೇರೆ ಪ್ರೋಗ್ರಾಮ್ಸಿಗೂ ಕೂಡ ಅಮೌಂಟ್ ಇಲ್ದಂಗೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ COVID-19 ರೆಸ್ಪಾನ್ಸಿಗಿರ್ಬೋದು, ಪ್ರೊವಿಷನ್ ಆಫ್ ವೇರಿಯಸ್ ಎಸೆನ್ಷಿಯಲ್ ಮೆಡಿಕಲ್ ಸಪ್ಲೈಸಿಗಿರ್ಬೋದು, ಮತ್ತು ಡಿಸಾಸ್ಟರ್ ಸೈಕ್ಲೋನ್ಸ್, ಫ್ಲಡ್ಸ್, ಈ ಥರ ಒಂದು ಡಿಸಾಸ್ಟರ್ನ ಗೆ ರೆಸ್ಪಾನ್ಸ್ ಮಾಡೋದಕ್ಕೂ ಕೂಡ ಫಂಡ್ ಇಲ್ದಂಗೆ ಆಗೋಗುತ್ತೆ. ಸೊ ಇದು ಫೈನಾನ್ಷಿಯಲ್ ಸ್ಟ್ರೈನ್ ಅಂತಲೇ ಹೇಳ್ಬೋದು. ಸೆವರ್ ಸ್ಟ್ರೈನ್ ಏನಕ್ಕೆ ಆಗ್ತಿದೆ ಇವಾಗ ಅಂದರೆ, ಇನ್ನೊಂದು ರೀಸನ್ ಏನು ಅಂದರೆ ಟ್ಯಾಕ್ಸ್ ರೆವಿನ್ಯೂಸು ರಿಡಕ್ಷನ್ ಆಗಿದೆ, ಇನ್ಕ್ರೀಸ್ ಇನ್ ಹೆಲ್ತ್ ಎಕ್ಸ್ಪೆನ್ಸಸ್. ಸೊ ಹೆಲ್ತ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದೆ, ಟ್ಯಾಕ್ಸ್ ರೆವಿನ್ಯೂಸು ಕೂಡ ಕಡಿಮೆ ಆಗಿದೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ರೆವಿನ್ಯೂನೇ ಕಡಿಮೆ ಇದೆ, ಮತ್ತು ಇರೋ ಅಂತಹ ಅಮೌಂಟನ್ನು ಎಲ್ಲನೂ COVID-19 ವಿಕ್ಟಿಮ್ಸಿಗಂತ ಕಾಂಪನ್ಸೇಟ್ ಮಾಡಿಬಿಟ್ರೆ ಮತ್ತೆ ಈ ಬರೋ ಅಂಥ ಫರ್ದರ್ ಡಿಸಾಸ್ಟರ್ನ ಸಾರ್ಟ್ ಔಟ್ ಮಾಡೋದಕ್ಕೆ ನಮ್ಮ ಹತ್ರ ಫಂಡ್ಸೇ ಇರಲ್ಲ, ಆ ಥರ ಆಗೋಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ನಾವು ಫೈನಾನ್ಷಿಯಲ್ ಸ್ಟ್ರೈನ್ ಅಂತ ಕರಿತಿದ್ದೀವಿ. ಸೊ ಗ್ರಾಂಟಿಂಗ್ ಎಕ್ಸ್ಗ್ರೇಟಿವ್ ಕಾಂಪನ್ಸೇಷನ್ ಈಸ್ ಫಾರ್ ಒನ್ ಡಿಸೀಸ್. ಈಗ ಫಾರ್ ಎಕ್ಸಾಂಪಲ್ ಈ COVID-19 ಒಂದಕ್ಕೆ ಈ ಒಂದು ಎಕ್ಸ್ಗ್ರೇಟಿವ್ ಕಾಂಪನ್ಸೇಷನ್ನ ಕೊಟ್ಟರೆ ಮತ್ತು ಫಂಡ್ ಎಲ್ಲ ಖಾಲಿ ಮಾಡಿಕೊಂಡ್ರೆ ನೆಕ್ಸ್ಟ್ ಬರೋ ಅಂಥ ಕಾಂಪನ್ಸೇಷನ್ನ ಪ್ರೊವೈಡ್ ಮಾಡೋದಕ್ಕೂ ಅಮೌಂಟ್ ಇರಲ್ಲ. ಸೊ ಇದೇನು ಮಾಡುತ್ತೆ, ಬೇರೆ ಒಂದು ಸರ್ವೀಸಸ್ನ ಡಿನೇ ಮಾಡುತ್ತೆ. ಸೊ ಇದೇನು ಮಾಡುತ್ತೆ, ಲಾರ್ಜೆಸ್ಟ್ ಶೇರ್ ಆಫ್ ಮೋರ್ಟಾಲಿಟಿನ ಕಾಸ್ ಮಾಡುತ್ತೆ, ಅಂದರೆ ಮೋರ್ಟಾಲಿಟಿ ರೇಟು ಜಾಸ್ತಿ ಆಗುತ್ತೆ. ಸೊ ಇದು ಫೇರ್ ಅಥವಾ ಪ್ರಾಪರ್ ಮ್ಯಾನರ್ ಅಲ್ಲ ಅಂತ ಹೇಳಿ ಗೌರ್ಮೆಂಟ್ ಹೇಳ್ತಿದೆ. ಏನಿದು ಎಕ್ಸ್ಗ್ರೇಟಿವ್ ಪೇಮೆಂಟ್ ಅಂದರೆ ಅಥವಾ ಕಾಂಪನ್ಸೇಷನ್ ಅಂದರೆ, ಈಗ ನೋ ಅಕ್ಸೆಪ್ಟೆನ್ಸ್ ಆಫ್ ಬ್ಲೇಮ್ ಆ್ಯಂಡ್ ನೋ ಲೀಗಲ್ ರಿಕ್ವೈರ್ಮೆಂಟ್ ಟು ಪೇ ಯು. ಸೊ ಅಂದರೆ ನಾವು ಬ್ಲೇಮ್ನೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಮತ್ತು ನಿನಗೆ ಕೊಡಬೇಕು ಅನ್ನೋ ಯಾವುದೇ ಆದಂಥ ಲೀಗಲ್ ರಿಕ್ವೈರ್ಮೆಂಟ್ಸು ಕೂಡ ಇಲ್ಲಿ ಇಲ್ಲ ಅಂತ ಹೇಳೋದನ್ನ ಎಕ್ಸ್ಗ್ರೇಟಿವ್ ಪೇಮೆಂಟ್ ಅಂತ ಕರೀತಾರೆ. ಸೊ ಕಾಂಪನ್ಸೇಷನ್ ಅಂದರೆ ಏನಕ್ಕೋಸ್ಕರ ಇದನ್ನು ಪೇ ಮಾಡ್ತಾರೆ ಅಂದರೆ, ಅವರಿಗೆ ಪ್ರಾಬ್ಲಮ್ ಆಗಿರುತ್ತೆ, ಹಾರ್ಮ್ ಆಗಿರುತ್ತೆ. ಈಗ ಫ್ಲಡ್ಸಿಂದ ಇರ್ಬೋದು, ಅರ್ಥ್ಕ್ವೇಕ್ಸಿಂದ ಇರ್ಬೋದು, ಈ COVID-19 ಪ್ಯಾಂಡಮಿಕ್ಕಿಂದ ಇರ್ಬೋದು, ಯಾವುದೇ ಒಂದು ಡಿಸಾಸ್ಟರಿಂದ ಅವರಿಗೆ ಹಾರ್ಮ್ ಆಗಿದ್ದರೆ ಅದನ್ನು ಸರಿ ಮಾಡೋದಕ್ಕೋಸ್ಕರ ಅಂತಹ ಕೊಡೋ ಅಮೌಂಟನ್ನು ಕಾಂಪನ್ಸೇಷನ್ ಅಂತ ಕರಿತೀವಿ. ದೇ ಆರ್ ಸಮ್ಟೈಮ್ಸ್ ಆರ್ಡರ್ಡ್ ಬೈ ಕೋರ್ಟ್ ಆರ್ ಟ್ರಿಬ್ಯುನಲ್. ಸೊ ಇದನ್ನು ಕೋರ್ಟ್ ಅಥವಾ ಟ್ರಿಬ್ಯುನಲಿಂದ ಆರ್ಡರ್ ಮಾಡ್ತಾರೆ, ಇಲ್ಲ ಅಂದರೆ ಬೇರೆ ಒಂದು ಔಟ್ಸೈಡ್ ಕೋರ್ಟಿಂದಲೂ ಕೂಡ ಈ ಒಂದು ಸೆಟಲ್ಮೆಂಟ್ಸಿಗೆ ಆರ್ಡರು ಬರ್ಬೋದು. ಸೊ ಇದಕ್ಕೆ ಕೋರ್ಟ್ ಏನು ರೆಸ್ಪಾನ್ಸ್ ಮಾಡಿದೆ, ಬ್ರಾಡರ್ ಅಪ್ರೋಚ್ ಅಂದರೆ ಏನಂತ ಇವರು ಇದು ಮಾಡಿದ್ದಾರೆ. ಸೊ ಇದೊಂದು ಡಿಫ್ರೆಂಟ್ ಸೆಟ್ ಆಫ್ ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ರಿಲೀಫ್. ಬ್ರಾಡರ್ ಅಪ್ರೋಚ್ ಅನ್ನೋದು ಒಂದು ಡಿಫ್ರೆಂಟ್ ಸೆಟ್ ಆಫ್ ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ರಿಲೀಫ್. ಇದೇನು ಫೋಕಸ್ ಮಾಡುತ್ತೆ ಅಂದರೆ ಪಬ್ಲಿಕ್ ಹೆಲ್ತ್ ಇಂಟರ್ವೆನ್ಷನ್ನು, ಸೋಷಿಯಲ್ ಪ್ರೊಟೆಕ್ಷನ್ನು ಮತ್ತು ಎಕನಾಮಿಕ್ ರಿಕವರಿ ಮೇಲೆ ಇದು ಫೋಕಸ್ ಮಾಡುತ್ತೆ ಫಾರ್ ಅಫೆಕ್ಟೆಡ್ ಕಮ್ಯುನಿಟೀಸ್. ಸೊ ಈ ಒಂದು ಪ್ಯಾಂಡಮಿಕ್ನ ಟ್ಯಾಕಲ್ ಮಾಡೋದಕ್ಕೆ ಗೌರ್ಮೆಂಟ್ ಏನು ಸ್ಟೆಪ್ಸ್ನ ತೊಗೊಂಡಿದೆ ಅಂದರೆ, ಒಂದು ನ್ಯಾಷನಲ್ ಹೆಲ್ತ್ ಮಿಷನ್ ಕವರೇಜ್ ಅಂಡರಲ್ಲಿ ಫಂಡ್ಸ್ನ ರಿಲೀಸ್ ಮಾಡಿದೆ ಸ್ಟೇಟ್ಸ್ ಮತ್ತು ಯುಟೀಸ್ಗೆ ಈ ಒಂದು COVID-19 ಪ್ಯಾಂಡಮಿಕ್ನ ಹ್ಯಾಂಡಲ್ ಮಾಡೋದಕ್ಕೋಸ್ಕರ. ನೆಕ್ಸ್ಟು ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಪ್ಯಾಕೇಜ್ ಅಂಡರಲ್ಲಿ ಈ ಹೆಲ್ತ್ ವರ್ಕರ್ಸ್ ಏನಿದ್ದಾರೆ ಅವರಿಗೆ ಕಾಂಪನ್ಸೇಷನ್ನ ಕೊಡ್ತಿದೆ. ಅಂದರೆ ಇನ್ಶೂರೆನ್ಸ್ ಸ್ಕೀಮ್ ಪ್ರಕಾರ, ಅಂದರೆ ಕಾಂಪ್ರಿಹೆನ್ಸಿವ್ ಪರ್ಸನಲ್ ಆಕ್ಸಿಡೆಂಟ್ ಕವರ್ನ ಕೊಡೋದ್ರ ಮೂಲಕ ಈ ಒಂದು ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡ್ತಿದ್ದಾರೆ ಅಪ್ ಟು 50 lakhs. ಸೊ ಈ ಒಂದು 50 lakhs ಇನ್ಶೂರೆನ್ಸ್ ಕವರ್ನ ಕೊಡೋದ್ರ ಮೂಲಕ ಅವರಿಗೆ ಪ್ರೊಟೆಕ್ಷನ್ನ ಕೊಡ್ತಿದ್ದಾರೆ ಹೆಲ್ತ್ ವರ್ಕರ್ಸ್ಗೆ. ನೆಕ್ಸ್ಟು ಕರೋನಾ ವೈರಸ್, ಪೀಪಲ್ ಡಿಸರ್ವ್ ಟು ನೋ ದ ಡೆತ್ ಟೋಲ್. ಪಾಟ್ನಾ ಹೈಕೋರ್ಟ್ ಏನಿದೆ ಬಿಹಾರಿಗೆ ಈ ಒಂದು ನೋಟಿಫಿಕೇಶನ್ನ ಕೊಟ್ಟಿದೆ, ಅಂದರೆ ಆರ್ಡರ್ ಮಾಡಿದೆ. ಏನಂದರೆ ಬಿಹಾರ್ ಗೌರ್ಮೆಂಟ್ ಏನು ಮಾಡ್ತಿದೆ, ಡೆತ್ ರೇಟ್ ಮತ್ತು ಬರ್ತ್ ರೇಟನ್ನು ಕರೆಕ್ಟಾಗಿ ಮೇಂಟೈನ್ ಮಾಡ್ತಿಲ್ಲ ಈ ಒಂದು COVID-19 ಪ್ಯಾಂಡಮಿಕಲ್ಲಿ, ಮತ್ತು ಅದನ್ನು ಕರೆಕ್ಟಾಗಿ ಅಪ್ಡೇಟು ಮಾಡ್ತಿಲ್ಲ ಟೈಮ್ ಟು ಟೈಮು. ಸೊ ಅಂದರೆ ಇದನ್ನು ಪಬ್ಲಿಷು ಮಾಡ್ತಿಲ್ಲ, ನಂಬರ್ ಆಫ್ ಡೆತ್ಸ್ ಎಷ್ಟಾಗಿದೆ, ನಂಬರ್ ಆಫ್ ಬರ್ತ್ ಎಷ್ಟಾಗಿದೆ ಅನ್ನೋದನ್ನು.
ಸೊ ಹಾಗಾಗಿ ಪಾಟ್ನಾ ಹೈಕೋರ್ಟ್ ಏನು ಹೇಳಿದೆ, ಇದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಏನಕ್ಕೋಸ್ಕರ ಅಂದರೆ ಟ್ರಾನ್ಸ್ಪರೆನ್ಸಿ ಇಸ್ ದ ಹಾಲ್ ಮಾರ್ಕ್ ಆಫ್ ದ ಗುಡ್ ಗವರ್ನೆನ್ಸು ಗುಡ್ ಗವರ್ನೆನ್ಸ್ನ ನಾವು ಅಚೀವ್ ಮಾಡಬೇಕು ಅಂದರೆ ಟ್ರಾನ್ಸ್ಪರೆನ್ಸಿನ ಮೇಂಟೈನ್ ಮಾಡಬೇಕು ಅಂತ. ಸೊ ಹಾಗಾಗಿ ಡೆತ್ ರೇಟ್ ಮತ್ತು ಬರ್ತ್ ರೇಟನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಪಾಟ್ನಾ ಹೈಕೋರ್ಟ್ ಹೇಳ್ತಿದೆ. ನಮಗೆ ಗೊತ್ತಿದೆ, ನಾವು ಟ್ರಾನ್ಸ್ಪರೆನ್ಸಿನ ತೊಗೊಂಡು ಬರೋದಕ್ಕೋಸ್ಕರನೇ ಡಿಜಿಟಲ್ ಇಂಡಿಯಾ ಪ್ರೋಗ್ರಾಮ್ ಮತ್ತು ನ್ಯಾಷನಲ್ ಡಾಟಾ ಶೇರಿಂಗ್ ಆ್ಯಂಡ್ ಅಕ್ಸೆಸಿಬಿಲಿಟಿ ಪಾಲಿಸಿ 2012 ತೊಗೊಂಡು ಬಂದಿದ್ದೀವಿ. ಸೊ ಇವೆರಡನ್ನೂ ಇಂಪ್ಲಿಮೆಂಟ್ ಮಾಡೋದ್ರ ಮೂಲಕ ಟ್ರಾನ್ಸ್ಪರೆನ್ಸಿನ ತರಬೇಕು ಗವರ್ನೆನ್ಸಲ್ಲಿ ಮತ್ತು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಇಂಪ್ಲಿಮೆಂಟ್ ಮಾಡ್ತಿದ್ದೀವಿ. ಸೊ ಈ ಒಂದು ಸ್ಟೆಪ್ ಏನಿದೆ ಬಿಹಾರ್ ಗೌರ್ಮೆಂಟ್ ತೊಗೊಂಡಿರೋವಂಥದ್ದು, ಇದು ಇಟ್ಸ್ ಅಗೇನ್ಸ್ಟ್ ದ ಟ್ರಾನ್ಸ್ಪರೆನ್ಸಿ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಕೋರ್ಟ್ ಏನಂತ ಹೇಳ್ತಿದೆ ಅಂದರೆ, ಈ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅವ್ರೇನು ಮಾಡಬೇಕಿರುತ್ತೆ, ನಂಬರ್ ಆಫ್ ಡೆತ್ಸ್ ಎಷ್ಟು ಆಗಿದೆ ಆ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ವಿತಿನ್ 24 ಅವರ್ಸಲ್ಲಿ ಅದನ್ನು ಅವರು ಡಿಸ್ಕ್ಲೋಸ್ ಮಾಡಬೇಕಾಗಿರೋದು ಅದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ಅವರು ಆ ಕೆಲಸನ ಮಾಡಲೇಬೇಕಂತ ಹೇಳಿ ಕೋರ್ಟ್ ಹೇಳ್ತಿದೆ. ಮತ್ತು ರಿಜಿಸ್ಟ್ರೇಷನ್ ಆಫ್ ಬರ್ತ್ ಆ್ಯಂಡ್ ಡೆತ್ಸ್ ಆ್ಯಕ್ಟ್ 1969 ಏನು ಹೇಳ್ತಿದೆ ಅಂದರೆ, ರೈಟ್ ಟು ಇನ್ಫಾರ್ಮೇಷನ್ ಇದು ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಡೆತ್ಸ್ ಆ್ಯಕ್ಟ್ 1969 ಮತ್ತು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಈ ಎರಡೂ ಆ್ಯಕ್ಟು ಪ್ರತಿಯೊಬ್ಬ ಪರ್ಸನ್ನಿಗೂ ಈ ರೈಟ್ಸ್ನ ಪ್ರೊವೈಡ್ ಮಾಡ್ತಿದೆ. ಏನು ರೈಟ್ಸ್ ಅಂದರೆ ಅನ್ಈಕ್ವಲ್ ಟರ್ಮ್ಸ್, ಅಂದರೆ ಈ ಇನ್ಫಾರ್ಮೇಷನ್ನ ಆಕ್ಸೆಸ್ ಮಾಡೋಂಥ ರೈಟ್ಸು ಪ್ರತಿಯೊಬ್ಬ ವ್ಯಕ್ತಿಗೂ ಇದೆ. ಎಷ್ಟು ಡೆತ್ ಆಗಿದೆ, ಎಷ್ಟು ಬರ್ತ್ ಆಗಿದೆ ಅನ್ನೋದು ತಿಳ್ಕೊಳ್ಳೋ ಅಂಥ ರೈಟ್ಸು ಪ್ರತಿಯೊಬ್ಬ ಪರ್ಸನ್ನಿಗೂ ಇದೆ. ಸೊ ಹಾಗಾಗಿ ಡಿಜಿಟಲ್ ಪೋರ್ಟಲ್ಸ್ ಏನಿದೆ ಅಲ್ಲಿ ಈ ಜನರಲ್ ಪಬ್ಲಿಕ್ ಇನ್ಫಾರ್ಮೇಷನ್ ಏನಿದೆ ಅದನ್ನು ಟೈಮ್ಲಿ ಮ್ಯಾನರಲ್ಲಿ ಅಪ್ಡೇಟ್ ಮಾಡಬೇಕು, ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡಬೇಕು. ಸೊ ಈ ಒಂದು ರೈಟ್ ಏನಿದೆ, ರೈಟ್ ಟು ಇನ್ಫಾರ್ಮೇಷನ್ನು, ಅದನ್ನು ಡಿನೇ ಮಾಡಬಾರ್ದು ಅಂತ ಹೇಳಿ ಕೋರ್ಟು ಹೇಳಿದೆ. ಸೊ ಇಟ್ಸ್ ಅಗೇನ್ಸ್ಟ್ ದ ರೈಟ್ ಫಂಡಮೆಂಟಲ್ ರೈಟ್ ಅಂತಲೂ ಕೂಡ ಹೇಳ್ತಾ ಇದೆ. ರೈಟ್ ಟು ಇನ್ಫಾರ್ಮೇಷನು ಕೂಡ ಒಂದು ಫಂಡಮೆಂಟಲ್ ರೈಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದರೆ ಪ್ಲ್ಯಾನ್ ಟು ಪುಟ್ ಲಕ್ಷದ್ವೀಪ್ ಅಂಡರ್ ಕರ್ನಾಟಕ ಹೈಕೋರ್ಟ್. ಸೊ ಲಕ್ಷದ್ವೀಪನ್ನ ಕರ್ನಾಟಕ ಹೈಕೋರ್ಟ್ ಜೂರಿಸ್ಡಿಕ್ಷನಲ್ಲಿ ತೊಗೊಂಡು ಬರಬೇಕು ಅಂತ ಹೇಳಿ ಇವರು ಒಂದು ಪ್ರಪೋಸಲ್ನ ಮಾಡಿದ್ದಾರೆ. ಸೊ ಈ ಒಂದು ಪ್ರಪೋಸಲ್ ಏನಕ್ಕೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಲಕ್ಷದ್ವೀಪ್ ಅಡ್ಮಿನಿಸ್ಟ್ರೇಷನ್ನ ಇವಾಗ ಕೇರಳ ಹೈಕೋರ್ಟ್ ಜೂರಿಸ್ಡಿಕ್ಷನಲ್ಲಿದೆ, ಅದನ್ನು ಕರ್ನಾಟಕ ಹೈಕೋರ್ಟ್ ಜೂರಿಸ್ಡಿಕ್ಷನ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಒಂದು ಪ್ರಪೋಸಲ್ನ ಮಾಡಿದ್ದಾರೆ. ಸೊ ಈ ಒಂದು ಪ್ರಪೋಸಲ್ನ ಇನಿಷಿಯೇಟ್ ಮಾಡಿರೋದು ಏನಕ್ಕೋಸ್ಕರ ಮಾಡಿದೆ ಅಂದರೆ, ಸೆವರಲ್ ಲಿಟಿಗೇಷನ್ನ ಕೇರಳ ಹೈಕೋರ್ಟಲ್ಲಿ ಮೂವ್ ಮಾಡಿದ್ದಾರೆ ಅಗೇನ್ಸ್ಟ್ ನ್ಯೂ ಅಡ್ಮಿನಿಸ್ಟ್ರೇಟರ್ ಇನ್ ದ ಐಲ್ಯಾಂಡ್. ಸೊ ಆದರೆ ಅದಕ್ಕೇನು ರೆಸ್ಪಾನ್ಸ್ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕೆ, ಮತ್ತು ಏನಕ್ಕೋಸ್ಕರ ಅವ್ರ ಮೇಲೆ ಪೆಟಿಷನ್ಸ್ನ ಫೈಲ್ ಮಾಡಿದ್ದಾರೆ ಅಂದರೆ, ಅವರು ತುಂಬ ಸ್ಟೆಪ್ಸ್ನ ತೊಗೊಂಡಿದ್ದಾರೆ. ಅಂದರೆ ಡಿಸಿಷನ್ ಈಗ ಕೆಲವೊಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ನ ಚೇಂಜ್ ಮಾಡಿದ್ದಾರೆ ಕೋವಿಡ್-19 ಟೈಮಲ್ಲಿ. ಅಂದರೆ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಹೇಗಿರಬೇಕು ಅನ್ನೋ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ನ ಚೇಂಜ್ ಮಾಡಿದ್ದಾರೆ. ಮತ್ತು ಗೂಂಡಾ ಆಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಡೆಮಾಲಿಷಿಂಗ್ ಹಟ್ಮೆಂಟ್ಸ್ ಆಫ್ ಫಿಷರ್ಮೆನ್ ಫಾರ್ ವೈಡ್ನಿಂಗ್ ರೋಡ್ಸ್, ಈ ಒಂದು ಫಿಷರ್ಮೆನ್ಸ್ ಹಟ್ಮೆಂಟ್ಸನ್ನ ಡೆಮಾಲಿಷ್ ಮಾಡಿದ್ದಾರೆ ರೋಡ್ಸ್ನ ವೈಡನ್ ಮಾಡೋದಕ್ಕೋಸ್ಕರ. ಈ ಎಲ್ಲ ಒಂದು ಸ್ಟೆಪ್ಸಿಂದ ಏನು ಮಾಡಿದ್ದಾರೆ, ಅವರು ಅಡ್ಮಿನಿಸ್ಟ್ರೇಟರ್ ವಿರುದ್ಧ ಅಲ್ಲಿ ಕೆಲವೊಂದು ಸ್ಟ್ರೈಕ್ಸ್ ನಡೀತಿದೆ. ಸೊ ಹಾಗಾಗಿ ಕೆಲವೊಂದು ಪೆಟಿಷನ್ಸ್ನ ಕೂಡ ಕೇರಳ ಹೈಕೋರ್ಟಲ್ಲಿ ಫೈಲ್ ಮಾಡಿದ್ದಾರೆ. ಸೊ ಹಾಗಾದರೆ ಈಗ ಜಸ್ಟ್ ಪ್ರಪೋಸಲ್ ಬಂದಿದ ತಕ್ಷಣ ಜೂರಿಸ್ಡಿಕ್ಷನ್ನ ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟಿಗೆ ಶಿಫ್ಟ್ ಮಾಡ್ಬೋದಾ? ನಮ್ಮ ಕಾನ್ಸ್ಟಿಟ್ಯೂಷನ್ ಏನಂತ ಹೇಳ್ತಿದೆ? ಸೊ ಅದ್ರ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ತಿಳ್ಕೊಳ್ಳೋಣ. ಸೊ ಜೂರಿಸ್ಡಿಕ್ಷನ್ ಆಫ್ ಹೈಕೋರ್ಟನ್ನ ಶಿಫ್ಟ್ ಮಾಡಬೇಕು ಅಂದರೆ ಅದು ಒಂದೇ ವೇಯಿಂದ ಮಾತ್ರ ಶಿಫ್ಟ್ ಮಾಡೋದಕ್ಕೆ ಸಾಧ್ಯ. ಅದು ಥ್ರೂ ಆ್ಯಕ್ಟ್ ಆಫ್ ಪಾರ್ಲಿಮೆಂಟು ಆ್ಯಕ್ಟನ್ನು ಪಾಸ್ ಮಾಡಿದ್ರೆ ಮಾತ್ರ ಈ ಒಂದು ಜೂರಿಸ್ಡಿಕ್ಷನ್ ಆಫ್ ಹೈಕೋರ್ಟನ್ನು ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟಿಗೆ ಶಿಫ್ಟ್ ಮಾಡ್ಬೋದು. ಸೊ ಪಾರ್ಲಿಮೆಂಟ್ ಮೇ ಬೈ ಲಾ ಹೈಕೋರ್ಟನ್ನ ಕಾನ್ಸ್ಟಿಟ್ಯೂಟ್ ಮಾಡ್ಬೋದು ಯೂನಿಯನ್ ಟೆರಿಟರಿಗೆ, ಅಥವಾ ಯಾವುದೇ ಒಂದು ಟೆರಿಟರಿ ಆಫ್ ದ ಹೈಕೋರ್ಟನ್ನು ಯಾವುದೇ ಒಂದು ಟೆರಿಟರಿನ ಈ ಒಂದು ಹೈಕೋರ್ಟ್ ಜೂರಿಸ್ಡಿಕ್ಷನಲ್ಲಿ ಬರುತ್ತೆ ಅಂತ ಅವರು ಮೆನ್ಷನ್ನು ಕೂಡ ಮಾಡ್ಬೋದು. ಮತ್ತು ಇದನ್ನು ಆರ್ಟಿಕಲ್ 241ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅಂದರೆ ಹೊಸದಾಗಿ ಕೋರ್ಟನ್ನು ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ, ಇಲ್ಲ ಯಾವುದೋ ಒಂದು ಜೂರಿಸ್ಡಿಕ್ಷನ್ನ ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟಿಗೆ ಶಿಫ್ಟ್ ಮಾಡಬೇಕು ಅಂತಂದರೆ, ಮತ್ತು ಯಾವುದೇ ಒಂದು ಯೂನಿಯನ್ ಟೆರಿಟರಿನ ಆ ಒಂದು ಕೋರ್ಟ್ ಜೂರಿಸ್ಡಿಕ್ಷನ್ ಅಂಡರಲ್ಲಿ ತೊಗೊಂಡು ಬರಬೇಕು ಅಂತ ಅಂದಾಗ, ಸೊ ಅದನ್ನು ಬರೀ ಪಾರ್ಲಿಮೆಂಟ್ ಲಾ ಇಂದ ಮಾತ್ರ ಮಾಡೋದಕ್ಕೆ ಸಾಧ್ಯ. ಸೊ ಈವನ್ ಸೆಕ್ಷನ್ 4 ಆಫ್ ದ ಸೇಮ್ ಆರ್ಟಿಕಲ್ಲು ಕೂಡ ಅದನ್ನೇ ಹೇಳ್ತಿದೆ. ಸೊ ಈ ಒಂದು ಆರ್ಟಿಕಲಲ್ಲಿ
ಇರುವಂಥ ಯಾವುದೇ ಪ್ರೊಸೀಜರ್ನ ಈ ಪವರ್ ಆಫ್ ಪಾರ್ಲಿಮೆಂಟನ್ನು ಡೆರೋಗೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಎಕ್ಸ್ಟೆಂಡ್ ಮಾಡೋದಿರ್ಬೋದು, ಎಕ್ಸ್ಕ್ಲೂಡ್ ಮಾಡೋದಿರ್ಬೋದು ಹೈಕೋರ್ಟ್ ಜೂರಿಸ್ಡಿಕ್ಷನ್ನ ಸ್ಟೇಟಿಗೆ ಅಥವಾ ಯೂನಿಯನ್ ಟೆರಿಟರೀಸ್ಗೆ. ಸೊ ಅದು ಈ ಒಂದು ಪಾರ್ಲಿಮೆಂಟ್ ಆ್ಯಕ್ಟಿಂದ ಮೂಲಕ ಮಾತ್ರ ಮಾಡ್ಬೋದು ಅಂತ ಹೇಳಿ ಇದು ಹೇಳ್ತಾ ಇದೆ. ಸೊ ಈ ಒಂದು ಜುರಿಸ್ಡಿಕ್ಷನ್ನ ಚೇಂಜ್ ಮಾಡಬೇಕು ಅಂತ ಇಫ್ ಇನ್ ಕೇಸ್ ಕೇರಳದಿಂದ ಕರ್ನಾಟಕಕ್ಕೆ ಲಕ್ಷದ್ವೀಪ್ ಹೈಕೋರ್ಟ್ನ ಚೇಂಜ್ ಮಾಡಬೇಕಂತ ಅಂದರೆ ಸೊ ಏನು ಪ್ರಾಬ್ಲಮ್ ಆಗುತ್ತೆ, ಚಾಲೆಂಜಸ್ ಏನಿದೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಕೇರಳದಲ್ಲೂ ಮಲಯಾಳಂ ಲ್ಯಾಂಗ್ವೇಜ್ ಇದೆ. ಆಲ್ಮೋಸ್ಟ್ ಲಕ್ಷದ್ವೀಪು ಕೇರಳಗೆ ತುಂಬ ನಿಯರ್ ಇರೋದ್ರಿಂದ ಅಲ್ಲೂ ಕೂಡ ಮಲಯಾಳಂ ಲ್ಯಾಂಗ್ವೇಜನ್ನು ಅವರು ಕಲ್ತಿದ್ದಾರೆ. ಸೊ ಅವರು ಮಾತಾಡೋದು ಇರ್ಬೋದು, ರಿಟರ್ನ್ ಲ್ಯಾಂಗ್ವೇಜ್ ಇರ್ಬೋದು, ಎರಡೂ ಕೂಡ ಮಲಯಾಳಂ ಇದೆ. ಸೊ ಆದರೆ ಕರ್ನಾಟಕಕ್ಕೆ ಬಂದಾಗ ಅದು ಕನ್ನಡ ಇದೆ. ಸೊ ಆವಾಗ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಆಗುತ್ತೆ ಫಸ್ಟ್ ಥಿಂಗು. ಮತ್ತು ಜುರಿಸ್ಡಿಕ್ಷನ್ನ ಶಿಫ್ಟ್ ಮಾಡಬೇಕು ಹೈಕೋರ್ಟ್ದು ಅಂದರೆ ಎಂಟೈರ್ ಜುಡಿಷಿಯಲ್ ಸಿಸ್ಟಮ್ನ ನಾವು ಚೇಂಜ್ ಮಾಡಬೇಕಾಗುತ್ತೆ ಹೈಲ್ಯಾಂಡ್ದು. ಅಂದರೆ ಜುಡಿಷಿಯಲ್ ಆಫೀಸರ್ಸ್ನ ಕೇರಳ ಹೈಕೋರ್ಟಿಂದಲೇ ಕಳಿಸ್ಬೇಕಾಗುತ್ತೆ. ಯಾಕೆಂದರೆ ಕಾಮನ್ ಲ್ಯಾಂಗ್ವೇಜ್ ಮತ್ತು ಸ್ಕ್ರಿಪ್ಟ್ನ ಮೇಂಟೈನ್ ಮಾಡೋದಕ್ಕೋಸ್ಕರ. ಸೊ ಇದು ಸೆಕೆಂಡ್ ಪ್ರಾಬ್ಲಮ್ಮು. ನೆಕ್ಸ್ಟು ಹೈಕೋರ್ಟ್ ಆಫ್ ಕೇರಳ ಜಸ್ಟ್ 400 ಕಿಲೋಮೀಟರ್ ಮಾತ್ರ ದೂರ ಇದೆ ಎಲ್ಲಿ ಲಕ್ಷದ್ವೀಪಿಂದ. ಅದೇ ಕರ್ನಾಟಕ ಹೈಕೋರ್ಟ್ನ ತೊಗೊಂಡ್ರೆ ಅದು 1000 ಕಿಲೋಮೀಟರ್ ದೂರ ಇದೆ. ಮತ್ತು ಡೈರೆಕ್ಟ್ ಕನೆಕ್ಟಿವಿಟಿನೂ ಕೂಡ ಇಲ್ಲ ಲಕ್ಷದ್ವೀಪಿಗೂ ಕರ್ನಾಟಕಕ್ಕೂ. ಸೊ ಹಾಗಾಗಿ ಇದು ಥರ್ಡ್ ಪ್ರಾಬ್ಲಮ್ ಆಗುತ್ತೆ. ಮತ್ತು ಚೇಂಜಿಂಗ್ ಹೈಕೋರ್ಟ್ ಇದರಿಂದ ಏನಾಗುತ್ತೆ ಅಂದರೆ ಎಕ್ಸ್ಟ್ರಾ ಬರ್ಡನ್ ಆಗುತ್ತೆ. ಯಾರ ಮೇಲೆ ಆಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕೇಸಸ್ಸು ಆಲ್ರೆಡಿ ಕೇರಳ ಹೈಕೋರ್ಟಲ್ಲಿ ನಡೀತಿದೆ ಅಂದ್ಕೊಳ್ಳಿ, ಅದನ್ನು ನಾವು ಮತ್ತೆ ಇಲ್ಲಿಗೆ ಶಿಫ್ಟ್ ಮಾಡಬೇಕು ಅಂದರೆ ಮತ್ತೆ ಅದನ್ನು ಫಸ್ಟಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂಡರ್ ಟ್ರಯಲಲ್ಲಿ ಇರೋದು ಮತ್ತೆ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಮತ್ತೆ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಇದು ಎಕ್ಸ್ಟ್ರಾ ಬರ್ಡನ್ ಕೂಡ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನ್ಯೂ IT ರೂಲ್ಸ್ ಕನ್ಸರ್ನ್ಸ್ ಹೈಲಿ ಮಿಸ್ಪ್ಲೇಸ್ ಇಂಡಿಯಾ ಟೆಲ್ಸ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್. ಸೊ ಹೊಸದಾಗಿ IT ರೂಲ್ಸ್ನ ತೊಗೊಂಡು ಬಂದಿದ್ದಾರೆ. ಸೊ ಇವ್ರದ್ದು ಕನ್ಸರ್ನ್ ಏನಿದೆ ಅಂತ ಅಂದರೆ, ಎಕ್ಸ್ಪರ್ಟ್ಸ್ UN ಸೆಡ್ ದಟ್ ರೂಲ್ಸ್ ಆರ್ ನಾಟ್ ಇನ್ ಲೈನ್ ವಿತ್ ದ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಪ್ರಿನ್ಸಿಪಲ್ಸ್. ಈ ಒಂದು ಏನು IT ರೂಲ್ಸ್ ತೊಗೊಂಡು ಬಂದಿದ್ದಾರೆ ಅದು ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಪ್ರಿನ್ಸಿಪಲ್ ಅಂಡರಲ್ಲಿ ಇಲ್ಲ. ಸೊ ಇದು ವೈಲೇಟ್ ಮಾಡ್ತಿದೆ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಪ್ರಿನ್ಸಿಪಲ್ನ ಅಂತ ಹೇಳಿ UN ಅಲ್ಲಿ ಕೆಲವೊಬ್ಬರು ಎಕ್ಸ್ಪರ್ಟ್ಸು ಹೇಳಿದ್ದಾರೆ. ಸೊ ಅದಕ್ಕೆ ಇಂಡಿಯಾ ರೆಸ್ಪಾನ್ಸ್ ಮಾಡಿದೆ. ಈ ಒಂದು ನ್ಯೂ IT ರೂಲ್ಸ್ ಏನು ತೊಗೊಂಡು ಬಂದಿದ್ದೀವಿ ಅದು ಎಕ್ಸ್ಟೆನ್ಸಿವ್ ಕನ್ಸಲ್ಟೇಷನ್ ವಿತ್ ಸ್ಟೇಕ್ ಹೋಲ್ಡರ್ಸ್, ಅಂದರೆ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ಕನ್ಸಲ್ಟ್ ಮಾಡಿನೇ ಇದನ್ನು ಫ್ರೇಮ್ ಮಾಡಿರೋದು. ಇದನ್ನು ತೊಗೊಂಬಂದಿರೋ ಉದ್ದೇಶ ಏನು ಅಂದರೆ ಹ್ಯೂಮನ್ ರೈಟ್ಸ್ನ ಪ್ರೊಟೆಕ್ಟ್ ಮಾಡಬೇಕು. ಅಂದರೆ ಆನ್ಲೈನ್ ಯೂಸರ್ಸ್ ಏನಿದ್ದಾರೆ ಅವ್ರ ರೈಟ್ಸ್ನ ಪ್ರೊಟೆಕ್ಟ್ ಮಾಡೋ ಉದ್ದೇಶದಿಂದ ಈ ಒಂದು IT ರೂಲ್ಸ್ನ ತೊಗೊಂಡು ಬಂದಿದ್ದೀವಿ ಅಂತ ಹೇಳಿ ಈ ಒಂದು ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಜಿನೋವಾದಲ್ಲಿ ಇಂಡಿಯಾದವರು ಕನ್ವೆ ಮಾಡಿದ್ದಾರೆ. ಸೊ ರೂಲ್ಸ್ ಏನಕ್ಕೋಸ್ಕರ ಡಿಸೈನ್ ಮಾಡಿದ್ದಾರೆ ಅಂದರೆ ಆರ್ಡಿನರಿ ಯೂಸರ್ಸ್ ಆಫ್ ಸೋಷಿಯಲ್ ಮೀಡಿಯಾನ ಎಂಪವರ್ ಮಾಡೋದಕ್ಕೋಸ್ಕರ ಈ ಒಂದು ರೂಲ್ಸ್ನ ಡಿಸೈನ್ ಮಾಡಿದ್ದಾರೆ. ಸೊ ಮತ್ತು ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದ ಯಾರ್ಯಾರು ಅಬ್ಯೂಸ್ ಆಗ್ತಾರೆ ಆ ವಿಕ್ಟಿಮ್ಸ್ನ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡೋದಕ್ಕೋಸ್ಕರ ರಿಡ್ರೆಸಲ್ ಮೆಕ್ಯಾನಿಸಮ್ನ ಕೂಡ ಇವರು ತೊಗೊಂಡು ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ರೂಲ್ಸ್ 2021 ಅಂದರೆ ಏನಿದೆ ಇದು ಇನ್ಫ್ರಿಜನ್ಮೆಂಟ್ ಆಫ್ ವೈಡ್ ರೇಂಜ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ ಈ ಸ್ಪೆಷಲ್ ರಿಪೋರ್ಟರ್ಸು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ ಸೀರಿಯಸ್ ಕನ್ಸರ್ನ್ಸ್ನ. ಸೊ ಅಂದರೆ ಇದು ವುಮನ್ ರೈಟ್ಸ್ನ ವೈಲೇಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಗೌರ್ಮೆಂಟ್ ಏನು ರೆಸ್ಪಾನ್ಸ್ ಮಾಡ್ತಿದೆ ಅಂದರೆ ಇದನ್ನು ತೊಗೊಂಬಂದಿರೋ ಉದ್ದೇಶ ಫಸ್ಟ್ ಆರಿಜಿನೇಟರ್ ಆಫ್ ದ ಇನ್ಫಾರ್ಮೇಷನ್ನ ಏನು ಟ್ರೇಸ್ ಮಾಡಬೇಕು ಅಂತ ಹೇಳ್ತಿದ್ದಾವೆ ಅಂದರೆ ಓನ್ಲಿ ಲಿಮಿಟೆಡ್ ಇನ್ಫಾರ್ಮೇಷನ್ನ ತೊಗೊಳ್ತೀವಿ. ಅಂದರೆ ಯಾರಿಂದ ಪ್ರಾಬ್ಲಮ್ ಆಗಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ, ಈಗ ಫಾರ್ ಎಕ್ಸಾಂಪಲ್ ವೈಲೆನ್ಸ್ ಕಾಸ್ ಮಾಡೋ ಅಂಥ ಮೆಸೇಜಸ್ ಇರ್ಬೋದು, ಅಥವಾ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾನ ಇಂಪಿಂಜಿಂಗ್ ಮಾಡೋ ಅಂದರೆ ಅದಕ್ಕೆ ಹರ್ಟ್ ಮಾಡೋವಂಥ ಇನ್ಫಾರ್ಮೇಷನ್ ಇರ್ಬೋದು, ಮತ್ತು ಹ್ಯೂಮನ್ ಬಗ್ಗೆ ಯಾವುದಾದ್ರೂ ಬ್ಯಾಡಾಗಿ ಡಿಪಿಕ್ಟ್ ಮಾಡೋವಂಥದ್ದು ಇರ್ಬೋದು, ಇಲ್ಲ ಸೆಕ್ಷುವಲ್ ಅಬ್ಯೂಸ್ ಆಫ್ ಚೈಲ್ಡ್ ಬಗ್ಗೆ ಇರ್ಬೋದು, ಅಥವಾ ನೋ ಇಂಟ್ರೂಸಿವ್ ಆಪ್ಷನ್ಸ್ ಏನಿರುತ್ತೆ ಅಂತಹ ಒಂದು ಮೆಸೇಜಸ್ನ ಮಾತ್ರ ಟ್ರ್ಯಾಕ್ ಮಾಡ್ತೀವಿ. ಸೊ ಆ ರೀತಿಯಾಗಿರೋಂತಹ ಮೆಸೇಜಸ್ದು ಫಸ್ಟ್ ಆರಿಜಿನೇಟರ್ ಇನ್ಫಾರ್ಮೇಷನ್ನ ಮಾತ್ರ ಟ್ರ್ಯಾಕ್ ಮಾಡ್ತೀವಿ. ನಾರ್ಮಲ್ ಯೂಸರ್ಸಿಗೆ ಇದರಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಿದೆ. ಸೊ ಈ ಥರ ವೈಲೆನ್ಸ್ ಅಥವಾ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ಇಂಡಿಯಾ ಮತ್ತು ಹ್ಯೂಮನ್ ರಿಲೇಟೆಡ್ ಆಗಿ ಯಾವುದಾದ್ರೂ ಬ್ಯಾಡ್ ಮೆಸೇಜಸ್ ಇದ್ದರೆ ಅಂಥವ್ರ ಇನ್ಫಾರ್ಮೇಷನ್ ಮಾತ್ರ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಬೇರೆ ಇನ್ಯಾವ ಮೆಸೇಜಸ್ನು ಡಿಸ್ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಗೌರ್ಮೆಂಟು ಹೇಳ್ತಿದೆ. ಸೊ ಮತ್ತು ಇನ್ನೊಂದು ಇಶ್ಯೂ ಏನು ಇಲ್ಲಿ ಡಿಸ್ಕ್ಲೋಸ್ ಆಗಿದೆ ಅಂದರೆ,
ಸೊ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಮತ್ತು ಗೌರ್ಮೆಂಟ್ ಮಧ್ಯೆ ಕಂಟಿನ್ಯೂ ಡಿಫ್ರೆನ್ಸಸ್ ಆಗ್ತಿದೆ ಅಲ್ವಾ. ಸೊ ಇದು ಕೂಡ ಅಲ್ಲಿ ಹೈಲೈಟ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಮತ್ತು ಇಂಡಿಯಾ ಗೌರ್ಮೆಂಟ್ ಮಧ್ಯೆ ಏನು ಡಿಫ್ರೆನ್ಸಸ್ ಇದೆ ಅದು ತುಂಬ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಿದೆ. ಈಗ ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ ಶಟ್ ಡೌನ್ ಇರ್ಬೋದು. ಈಗ ಲಾಸ್ಟ್ 3 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ಇಂಟರ್ನೆಟ್ ಶಟ್ ಡೌನ್ ಆಗ್ತಿದೆ ಇಲ್ಲಿ ಕಾಶ್ಮೀರಲ್ಲಿ. ಏನಕ್ಕೋಸ್ಕರ ಅಂದರೆ ಆಫ್ಟರ್ ಆರ್ಟಿಕಲ್ 370ನ ಡೈಲ್ಯೂಟ್ ಮಾಡಿದ್ಮೇಲೆ ಆಗಸ್ಟ್ 2019 ಕಂಟಿನ್ಯೂಸ್ ಆಗಿ ಇಂಟರ್ನೆಟ್ ಶಟ್ ಡೌನ್ ಆಗ್ತಿದೆ. ಏನಕ್ಕೆ? ಸೆಕ್ಯೂರಿಟಿನ ಮೇಂಟೈನ್ ಮಾಡೋದಕ್ಕೋಸ್ಕರ. ಮತ್ತು ಅಸ್ಸಾಂ ಮತ್ತು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ನಡೀತಿರ್ಬೇಕಾದ್ರೆ ಸಿಟಿಜನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬಗ್ಗೆ. ಸೊ ಆವಾಗ ಕೂಡ ಇಂಟರ್ನೆಟ್ ಶಟ್ ಡೌನ್ ಆಗಿತ್ತು. ಸೊ ಇದು ಇನ್ನೊಂದು ಇಶ್ಯೂ ಆಗಿ ಅಲ್ಲಿ ಬರ್ತಿದೆ. ಅಂದರೆ ಇಂಟರ್ನೆಟ್ ಶಟ್ ಡೌನ್ ಮಾಡೋದು ಇಟ್ಸ್ ಅಗೇನ್ಸ್ಟ್ ಅವರ್ ಪ್ರೈವಸಿ ಅಲ್ವಾ. ಸೊ ಅವರ್ ಫ್ರೀಡಮ್ನ ಕೂಡ ಕಿತ್ಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ರೈಟ್ ಟು ಇನ್ಫಾರ್ಮೇಷನ್ಗೂ ಕೂಡ ಇದು ಅಗೇನ್ಸ್ಟ್ ಆಗಿರೋದ್ರಿಂದ ಇದು ಕೂಡ ಅಲ್ಲಿ ಡಿಸ್ಕಸ್ ಆಗ್ತಾ ಇದೆ. ಸೊ ಇನ್ನೊಂದು ವಿಷಯ ಏನು ಅಂದರೆ ಇಂಡಿಯಾ ಓಪನ್ ಸೊಸೈಟಿ ಸ್ಟೇಟ್ಮೆಂಟ್ ಆ್ಯಕ್ಟ್ಗೆ ಸೈನ್ ಮಾಡಿದೆ. ಎಲ್ಲಿ? G7 ಇದ್ರ ಜೊತೆಗೆ ಸೌತ್ ಆಫ್ರಿಕಾ ಮತ್ತು ಅದರ್ ಸೌತ್ ಕೊರಿಯಾ ನೇಷನ್ನು ಕೂಡ ಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ಏನಕ್ಕೆ ಅಂದರೆ ಇಂಡಿಯಾ ಏನು ಮಾಡ್ತಿದೆ? ಆಥೋರಿಟೇರಿಯನಿಸಮ್ ಅಂದರೆ ಡಿಸ್ಇನ್ಫಾರ್ಮೇಷನ್ ಮತ್ತು ಪೊಲಿಟಿಕಲಿ ಮೋಟಿವೇಟೆಡ್ ಇಂಟರ್ನೆಟ್ ಶಟ್ ಡೌನ್ನ ಮಾಡ್ತಿದೆ. ಸೊ ಇದು ಅಗೇನ್ಸ್ಟ್ ಆಗಿ ಈ ಒಂದು ಓಪನ್ ಸೊಸೈಟಿ ಸ್ಟೇಟ್ಮೆಂಟ್ ಇದೆ. ಮತ್ತು ಇಂಡಿಯಾದ ಕಮಿಟ್ಮೆಂಟ್ ಏನಿದೆ ಅಂದರೆ ಪ್ರೊಟೆಕ್ಟ್ ಡಿಜಿಟಲ್ ಸಿವಿಕ್ ಸ್ಪೇಸ್, ಅಂದರೆ ಡಿಜಿಟಲ್ ಸಿವಿಕ್ ಸ್ಪೇಸ್ನ ಪ್ರೊಟೆಕ್ಟ್ ಮಾಡಬೇಕು ಮತ್ತು ಹ್ಯೂಮನ್ ರೈಟ್ಸ್ ಇಂಟರ್ನ್ಯಾಷನಲ್ ಲಾನ ರೆಸ್ಪೆಕ್ಟ್ ಮಾಡಬೇಕು. ಸೊ ಇದು ಕೂಡ ವೈಲೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಇನ್ನೊಂದು ನೆಕ್ಸ್ಟ್ ಆರ್ಟಿಕಲ್ ಅಂದರೆ 3 ಮಿಲಿಟೆಂಟ್ಸ್ ಕಿಲ್ಡ್ ಇನ್ ಸ್ಪೋರ್ ಎನ್ಕೌಂಟರ್ಸ್. ಸೊ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಇಲ್ಲಿ ಈ ಒಂದು ಸ್ಪೋರ್ ಪ್ಲೇಸ್ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಪಿಂಗ್ ಪಾಯಿಂಟ್ ಆಫ್ ವ್ಯೂವಿಂದ. ಸೊ ಇಲ್ಲಿ ಒಂದು ಮಿಲಿಟೆಂಟ್ ಕಿಲ್ಲಿಂಗ್ ಆಗಿದೆ. ಸೊ ಹಾಗಾಗಿ ಇದು ನ್ಯೂಸಲ್ಲಿದೆ. ನಿಯರ್ ಶ್ರೀನಗರ್ ಇದೆ. ಸೊ ಇದು ಮ್ಯಾಪಿಂಗ್ ಪಾಯಿಂಟ್ ಆಫ್ ವ್ಯೂವಿಂದ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಇಶ್ಯೂ ಏನಂದರೆ ಲಷ್ಕರ್ ಇ ತೈಬಾ ನಮಗೆ ಗೊತ್ತಿದೆ, ಇವರು ಟೆರರಿಸ್ಟ್ ಗ್ರೂಪು. ಲಷ್ಕರ್ ಇ ತೈಬಾದು ಒಬ್ಬರು ಮಿಲಿಟೆಂಟ್ ಏನಿದ್ದಾರೆ 3 ಜನ ಮಿಲಿಟೆಂಟ್ಸ್ನ ಅಲ್ಲಿ ಕಿಲ್ ಮಾಡಲಾಗಿದೆ. ಸೊ ಅಂದರೆ ಇವರು ಫಾರಿನರ್. ಇವರು ಓವರ್ನೈಟ್ ಆಪರೇಷನ್ನ ಮಾಡ್ತಿದ್ರು ನಾರ್ತ್ ಕಾಶ್ಮೀರಲ್ಲಿ. ಸೊ ಆವಾಗ ಸೊಪೋರ್ ಅನ್ನೋ ಒಂದು ಪ್ಲೇಸಲ್ಲಿ, ಸಾರಿ ಇಫ್ ಐ ಪ್ರೊನೌನ್ಸ್ ರಾಂಗ್, ಸೊ ಇವ್ರನ್ನ ಅಲ್ಲಿ ಸಾಯಿಸಿದ್ದಾರೆ, ಅಂದರೆ ಮಿಲಿಟೆಂಟ್ಸ್ನ ಸಾಯಿಸಿದ್ದಾರೆ. ಸೊ ಏನಕ್ಕೋಸ್ಕರ ಅಂದರೆ ಸೊ ಇವರು ಲಷ್ಕರ್ ಇ ತೈಬಾದು ಕಮಾಂಡರ್ಸ್ ಆಗಿದ್ರು. ಇವರು ಸೆವೆರಲ್ ಕಿಲ್ಲಿಂಗ್ಸಲ್ಲಿ ಕೂಡ ಇನ್ವಾಲ್ವ್ ಆಗಿದ್ರು. ಈಗ ಫಾರ್ ಎಕ್ಸಾಂಪಲ್ 4 ಸಿವಿಲಿಯನ್ಸ್ ಮತ್ತು 9 ಸೆಕ್ಯೂರಿಟಿ ಫೋರ್ಸಸ್ಸು, 2 ಎಕ್ಸ್ ಮಿಲಿಟೆಂಟ್ಸು, 3 ಸರ್ಪಂಚಸ್ಸು ಮತ್ತು 2 ಬಿಲಾಂಗಿಂಗ್ ಟು ದ ಹ್ಯೂರಿಯಾಟ್ ಆ್ಯಂಡ್ ಸಪ್ರೇಟಿಸ್ಟ್ ಕ್ಯಾಡರ್. ಸೊ ಇವ್ರನ್ನ ಕಿಲ್ ಮಾಡೋದ್ರಲ್ಲಿ ಇವರು ಕೂಡ ಇನ್ವಾಲ್ವ್ ಆಗಿದ್ದರಿಂದ ಸೊ ಇವ್ರನ್ನ ಇಲ್ಲಿ ಈ ಒಂದು ಪ್ಲೇಸಲ್ಲಿ ಈ 3 ಜನನ ಇಂಡಿಯನ್ ಮಿಲಿಟೆಂಟ್ಸು ಕಿಲ್ ಮಾಡಿದ್ದಾರೆ. ಸೊ ಇದರಲ್ಲಿ ನಮಗೆ ಇಂಪಾರ್ಟೆಂಟ್ ಆಗಿರೋ ವಿಷಯ ಅಂದರೆ ಇದೊಂದು ಮ್ಯಾಪಿಂಗ್ ಪಾಯಿಂಟ್ ಅಷ್ಟೇ. ಸೊ ಇದನ್ನು ರಿಮೆಂಬರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ಮತ್ತು ನೀವು ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವಂಥ ಬೆಲ್ ಐಕನನ್ನು ಒತ್ತಿ. ನಿಮಗೆ ವಿಡಿಯೋ ನೋಟಿಫಿಕೇಷನ್ ಇಮಿಡಿಯೇಟಾಗಿ ಬರುತ್ತೆ. ಮತ್ತು ನಿಮಗೆ ಈ ಒಂದು PDF ಬೇಕು ಅಂದರೆ ಟಾಪರ್ IAS ಆ್ಯಪಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.